ಕನ್ನಡ ಶೀಘ್ರಲಿಪಿ ಪ್ರಥಮ ದರ್ಜೆ 150 ಅಕ್ಷರಗಳ ವೇಗ. ಅಭ್ಯಾಸ 22. ಮಹನೀಯರೇ, ಕಂಪನಿಯ 11ನೇ ವಾರ್ಷಿಕ ಸಾಮಾನ್ಯ ಸಭೆಗೆ ನಿಮ್ಮೆಲ್ಲರನ್ನೂ ಅಭಿನಂದಿಸಿ ಸ್ವಾಗತಿಸಲು ನನಗೆ ವೈಯಕ್ತಿಕವಾಗಿ ಅತೀವ ಸಂತೋಷವಾಗುತ್ತಿದೆ. ತಾರೀಕು 31ನೇ ಮಾರ್ಚ್ 1997 ವರೆಗಿನ ಪರಿಷ್ಕೃತ ಲೆಕ್ಕಪತ್ರ ಅದೇ ದಿನದಂದು ಕೊನೆಗೊಳ್ಳುವ ವರ್ಷದ ಲಾಭ ಮತ್ತು ನಷ್ಟದ ಲೆಕ್ಕಪತ್ರಗಳು, ಅದರ ಬಗೆಗಿನ ಲೆಕ್ಕ ತಪಾಸಿಗರ ವರದಿ ಹಾಗೂ ನಿರ್ದೇಶಕರ ವರದಿಯನ್ನು ಈಗಾಗಲೇ ಹಂಚಲಾಗಿದ್ದು ನೀವೆಲ್ಲ ಓದಿದ್ದೀರೆಂದು ಭಾವಿಸುತ್ತೇನೆ. ಮೈಸೂರು ಮಿನರಲ್ಸ್ ಲಿಮಿಟೆಡ್ನ ಉದಯದ ಈ ಹಿಂದಿನ 11 ವರ್ಷಗಳ ಕಡೆ ಗಮನ ಹರಿಸಿದರೆ ನನಗೆ ಅನಿಸಿದಂತೆ ನಿಮಗೂ ಸಂತೋಷ ಮತ್ತು ಹೆಮ್ಮೆ ಉಂಟಾಗುವುದು ನಿಶ್ಚಿತ. ಈ ಅವಧಿಯಲ್ಲಿ ನಮ್ಮ ಕಂಪನಿಗೆ ಇದ್ದ ಹಲವಾರು ಅಡೆತಡೆಗಳ ನಡುವೆ ಸಾಧಿಸಿದ ನಿರಂತರ ಪ್ರಗತಿ ಮತ್ತು ಅಪೂರ್ವ ಸಾಧನೆಯ ಯುಗವಾಗಿತ್ತಲ್ಲದೆ, ಮಾರಾಟ ಕಾರ್ಯಕ್ರಮದಲ್ಲಿ ಸೂಕ್ತ ಅತ್ಯುನ್ನತ ಸ್ಥಾನಮಾನ ಪಡೆಯುವಷ್ಟು ಸಾಧ್ಯವಾಯಿತು. ಉತ್ಪಾದನೆ, ಮಾರುವ ಮತ್ತು ಲಾಭ ಗಳಿಸುವ ನಿರಂತರವಾಗಿ ಗಣನೀಯವಾದ ಹೆಚ್ಚಳ ಇತ್ತೆಂಬುದನ್ನು ತಿಳಿಸಲು ನನಗೆ ಹರ್ಷವಾಗಿದೆ. ಕಳೆದ ವರ್ಷದಲ್ಲಿ ಕಂಪನಿಯು ಲಾಭ ಗಳಿಕೆಯಲ್ಲಿ ಮತ್ತಷ್ಟು ಅಭಿವೃದ್ಧಿಯ ದಾಖಲೆಯನ್ನು ಸ್ಥಾಪಿಸಿತು. ಷೇರು ಬಂಡವಾಳದ ಮೇಲೆ %15 ಲಾಭಾಂಶವನ್ನು ನಿರ್ದೇಶಕರು ಶಿಫಾರಸು ಮಾಡಿರುವುದು ನಿಮಗೆ ಹರ್ಷದಾಯಕ ವಿಷಯವಾಗಿದೆ. ಮಾನ್ಯರೇ, ನಮ್ಮ ಕಚೇರಿಗಳಲ್ಲಿ ಪತ್ರ ವ್ಯವಹಾರವನ್ನು ಸರಳವಾಗಿ ಮತ್ತು ವೇಗವಾಗಿ ಮಾಡಲು ಬೆರಳಚ್ಚುಗಾರರು ಮತ್ತು ಶೀಘ್ರಲಿಪಿಗಾರರು ಅತ್ಯವಶ್ಯಕ. ಇವರ ಪಾತ್ರ ಮಹತ್ತರವಾದದ್ದು. ಇವರ ಆಡಳಿತ ಯಂತ್ರಕ್ಕೆ ಬೆನ್ನೆಲುಬು ಎಂದರೆ ತಪ್ಪಾಗಲಾರದು. ಇಂತಹ ಸಂದರ್ಭದಲ್ಲಿ ನಿಮ್ಮ ವಾಣಿಜ್ಯ ವಿದ್ಯಾಶಾಲೆಯಲ್ಲಿ ಶೀಘ್ರಲಿಪಿ ಮತ್ತು ಬೆರಳಚ್ಚು ಕಲೆಗಳನ್ನು ಬೋಧನೆ ಮಾಡುತ್ತಿರುವುದು ಸಂತೋಷದಾಯಕ. ಆದರೆ ಈ ಕಲೆಗಳ ಅಭ್ಯಾಸಕ್ಕೆ ಅಗತ್ಯವಾದ ಸಾಹಿತ್ಯ ಬಹಳ ಕಡಿಮೆ. ಇದನ್ನು ನಾವು ಅರಿತು ಅನೇಕ ರೀತಿಯ ಪುಸ್ತಕಗಳನ್ನು ಪ್ರಕಟಿಸಿದ್ದೇವೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮನ್ನಣೆ ಪಡೆದಿವೆ. ಈ ಪುಸ್ತಕಗಳನ್ನು ಹಲವಾರು ವರ್ಷಗಳ ಕಾಲ ಬೆರಳಚ್ಚು ಮತ್ತು ಶೀಘ್ರಲಿಪಿಯಲ್ಲಿ ಬೋಧನೆ ಅನುಭವ ಪಡೆದ ಅಧ್ಯಾಪಕರು ಬರೆದಿದ್ದಾರೆ. ಈ ಪುಸ್ತಕಗಳನ್ನು ತಮ್ಮ ಸಂಸ್ಥೆಯು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ನಮ್ಮಿಂದ ಖರೀದಿಸಲು
ಪ್ರಾರ್ಥಿಸುತ್ತಿವೆ. ನಿಮ್ಮ ವಿಶ್ವಾಸಿಗಳು ಸ್ವಾಮಿ ಮದರಾಸಿನಿಂದ ಆದಷ್ಟು ಬೇಗ ಹೆಚ್ಚು ಹೆಚ್ಚಾಗಿ ಗೋಧಿಯನ್ನು ಪಡೆದುಕೊಂಡು ಪಡಿತರ ಮೂಲಕ ಕ್ಷಿಪ್ರವಾಗಿ ಮತ್ತು ಕ್ಲುಪ್ತವಾಗಿ ಜನರಿಗೆ ಹಂಚಬೇಕೆಂದು ನನ್ನ ಪ್ರಾರ್ಥನೆ. ಅದರಲ್ಲೂ ನಮ್ಮ ಜಿಲ್ಲೆಗೆ ಸಾಧ್ಯವಾದಷ್ಟು ಹೆಚ್ಚಿನ ದಾಸ್ತಾನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಆಹಾರ ಪದಾರ್ಥಗಳನ್ನು ಬಳಸದೆ ಕೇವಲ ಶೇಖರಣೆ ಮಾಡುವುದರಿಂದ ಹುಳು ಹುಪ್ಪಟೆಗಳು ನುಗ್ಗಿ ಆಹಾರ ಪದಾರ್ಥಗಳನ್ನು ನಾಶ ಮಾಡುತ್ತವೆ. ಈಗಾಗಲೇ ಕಳುಹಿಸಿರುವ 50,000 ಚೀಲ ಕೆಂಪು ಗೋಧಿಯನ್ನು ಸೇಕರಿಸಲು ಕೂಡಲೇ ಕ್ರಿಮಿನಾಶಕ ಉಪಯೋಗಿಸಬೇಕಾಗಿದೆ. ನಂಜನಗೂಡಿಗೂ ಇದೇ ಗೋಧಿ ಸಿಕ್ಕಿದ್ದು ಅವರು ಇದೇ ಅಭಿಪ್ರಾಯ ನೀಡಿದ್ದಾರೆ. ಆದುದರಿಂದ ಈ ಪತ್ರ ಕಂಡ ಕೂಡಲೇ ಜರೂರು ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ಈ ಬಗ್ಗೆ ಬಹಳಷ್ಟು ಗ್ರಾಹಕರಿಂದ ದೂರುಗಳು ಬಂದಿರುವುದರಿಂದ ಇದರ ಬಗ್ಗೆ ತಾವೇ ಖುದ್ದಾಗಿ ಗಮನವಿತ್ತು ಕೈಗೊಂಡ ಕ್ರಮಗಳ ಬಗ್ಗೆ ತಿಳಿಸಬೇಕಾಗಿ ವಿನಂತಿ. ತಮ್ಮ ವಿಶ್ವಾಸಿ